ಗುಂಟೂರು ಕಾರಂ 2024ರಲ್ಲಿ ಬಿಡುಗಡೆಯಾದ ತೆಲುಗು ಆ್ಯಕ್ಷನ್ ಡ್ರಾಮಾ ಸಿನಿಮಾ. ಖ್ಯಾತ ನಿರ್ದೇಶಕ ತ್ರಿವಿಕ್ರಮ್ ಶ್ರೀನಿವಾಸ್ ಮತ್ತು ಸೂಪರ್ ಸ್ಟಾರ್ ಮಹೇಶ್ ಬಾಬು ಅವರ ಕಾಂಬಿನೇಷನ್ನಲ್ಲಿ ಮೂಡಿಬಂದ ಈ ಚಿತ್ರವು ಭಾರೀ ನಿರೀಕ್ಷೆ ಹುಟ್ಟಿಸಿತು. ಗುಂಟೂರಿನ ಮೆಣಸಿನಕಾಯಿ ಮಾರುಕಟ್ಟೆಯ ಹಿನ್ನೆಲೆಯಲ್ಲಿ ನಡೆಯುವ ಈ ಕಥೆಯು ಕೌಟುಂಬಿಕ ಸಂಬಂಧಗಳು ಮತ್ತು ರಾಜಕೀಯ ಸೇಡಿನ ಸುತ್ತ ಸುತ್ತುತ್ತದೆ. ಈ ಸಿನಿಮಾದ ಕಥೆಯು ತಾಯಿ ಮತ್ತು ಮಗನ ನಡುವಿನ ಬಾಂಧವ್ಯದ ಸುತ್ತ ಸುತ್ತುತ್ತದೆ. ಪ್ರಮುಖ ಪಾತ್ರ ರಮಣ್. ಮಹೇಶ್ ಬಾಬು ಗುಂಟೂರಿನ ಮೆಣಸಿನಕಾಯಿ ವ್ಯಾಪಾರ ಮಾಡುವ ಧೈರ್ಯವಂತ ವ್ಯಕ್ತಿ. ಸಂಘರ್ಷ. ರಮಣನ ತಾಯಿ ವಸುಂಧರಾ ರಮ್ಯಕೃಷ್ಣ ಒಬ್ಬ ಪ್ರಭಾವಿ ಮಂತ್ರಿ. ಆಕೆ ತನ್ನ ಮಗನನ್ನು ಚಿಕ್ಕ ವಯಸ್ಸಿನಲ್ಲಿರುವಾಗಲೇ ಬಿಟ್ಟು ದೂರ ಹೋಗಿರುತ್ತಾಳೆ. ಟ್ವಿಸ್ಟ್. ರಾಮಣ್ಣನ ತಾತ ಪ್ರಕಾಶ್ ರಾಜ್ ರಾಜಕೀಯ ಲಾಭಕ್ಕಾಗಿ ರಮಣ್ ತನ್ನ ತಾಯಿಯೊಂದಿಗಿನ ಸಂಬಂಧವನ್ನು ಅಧಿಕೃತವಾಗಿ ಕಡಿದುಕೊಳ್ಳಬೇಕು ಎಂದು ಒತ್ತಾಯಿಸುತ್ತಾನೆ. ರಮಣ್ ತನ್ನ ತಾಯಿ ಯಾಕೆ ತನ್ನನ್ನು ಬಿಟ್ಟು ಹೋದಳು ಎಂಬ ಸತ್ಯವನ್ನು ಹುಡುಕುತ್ತಾ ಹೋಗುವುದೇ ಉಳಿದ ಕತೆ. ಮಹೇಶ್ ಬಾಬು ಪರ್ಫಾರ್ಮೆನ್ಸ್. ವೀಕ್ಷಕರ ಪ್ರಕಾರ ಇದು ಈ ಚಿತ್ರದ ಅತಿದೊಡ್ಡ ಪ್ಲಸ್ ಪಾಯಿಂಟ್. ಅವರ ಕಾಮಿಡಿ ಟೈಮಿಂಗ್ ಮತ್ತು ಮ್ಯಾನರಿಸಮ್ ಅದ್ಭುತವಾಗಿದೆ. ಹಾಡುಗಳು. ತಮನ್ ಅವರ ಸಂಗೀತದಲ್ಲಿ ಕುರ್ಚಿ ಪಡೆದಪಟ್ಟು ಹಾಡು ಭಾರಿ ಹಿಟ್ ಆಗಿದೆ. ಇನ್ನು ಇದರ ಮೈನಸ್ ಪಾಯಿಂಟ್, ಕಥೆಯಲ್ಲಿ ಹೊಸತನವಿಲ್ಲ ಮತ್ತು ಸ್ಕ್ರೀನ್ ಪ್ಲೇ ಸ್ವಲ್ಪ ನಿಧಾನವಾಗಿ ಸಾಗುತ್ತದೆ ಎಂದು ಕೆಲವು ವಿಮರ್ಶಕರು ಹೇಳಿದ್ದಾರೆ. ಈ ಸಿನಿಮಾದ ಕತೆ ಕೇವಲ ಆ್ಯಕ್ಷನ್ ಮಾತ್ರವಲ್ಲ, ಇದು ಒಂದು ತಾಯಿ ಮಗನ ಎಮೋಷನಲ್ ಜರ್ನಿ. ಹಿನ್ನೆಲೆ. 25 ವರ್ಷಗಳ ಹಿಂದೆ ಒಂದು ಅಪಘಾತದಲ್ಲಿ ರಮಣ್ ಮಹೇಶ್ ಬಾಬು ತನ್ನ ಒಂದು ಕಣ್ಣಿನ ದೃಷ್ಟಿ ಕಳೆದುಕೊಳ್ಳುತ್ತಾನೆ. ಅದೇ ಸಮಯದಲ್ಲಿ ಅವನ ತಾಯಿ ವಸುಂಧರಾ ಅಂದರೆ ರಮ್ಯಕೃಷ್ಣ ಅವನನ್ನು ಬಿಟ್ಟು ತವರು ಮನೆಗೆ ಹೋಗಿ ರಾಜಕೀಯದಲ್ಲಿ ಬೆಳೆಯುತ್ತಾಳೆ. ಸಂಘರ್ಷ. ವಸುಂಧರಾಳಾದ ತಂದೆ ಪ್ರಕಾಶ್ ರಾಜ್ ಒಬ್ಬ ಕುತಂತ್ರಿ ರಾಜಕಾರಣಿ. ತನ್ನ ಮಗಳ ರಾಜಕೀಯ ಭವಿಷ್ಯಕ್ಕಾಗಿ ರಮಣ್ ತನ್ನ ತಾಯಿಯ ಮೇಲೆ ಯಾವುದೇ ಹಕ್ಕು ಇಲ್ಲ ಎಂದು ಪತ್ರಕ್ಕೆ ಸಹಿ ಹಾಕಬೇಕು ಎಂದು ಒತ್ತಾಯಿಸುತ್ತಾನೆ. ರಮಣನ ಪಟ್ಟು. ರಮಣನಿಗೆ ಆಸ್ತಿ ಬೇಡ, ಹಣ ಬೇಡ, ಅವನಿಗೆ ಬೇಕಿರೋದು ಒಂದೇ ಉತ್ತರ. ಅಮ್ಮ ನನ್ನನ್ನು ಯಾಕೆ ಬಿಟ್ಟು ಹೋದಳು? ಈ ಸತ್ಯವನ್ನು ತಿಳಿಯಲು ಅವನು ಪಡುವ ಪಾಡು ಎದುರಿಸುವ ವಿರೋಧಿಗಳೇ ಸಿನಿಮಾದ ಹೂರಣ. ಇನ್ನು ಸಿನಿಮಾದ ಪ್ಲಸ್ ಪಾಯಿಂಟ್ ಏನಂದರೆ ಮಹೇಶ್ ಬಾಬು ಅವರ ಹೊಸ ಅವತಾರ. ಇಲ್ಲಿ ನಾವು ಕ್ಲಾಸ್ ಮಹೇಶ್ ಬಾಬು ಬದಲಿಗೆ ಪಕ್ಕಾ ಮಾಸ್ ಮಹೇಶ್ ಬಾಬು ಅವರನ್ನು ನೋಡುತ್ತೇವೆ. ಅವರ ಗುಂಟೂರು ಶೈಲಿಯ ತೆಲುಗು ಮಾತುಗಾರಿಕೆ ಬೀಡಿ ಸೇದುವ ಸ್ಟೈಲ್ ಮತ್ತು ಎನರ್ಜಿ ಅದ್ಭುತವಾಗಿದೆ. ಇನ್ನು ಲೀಲಾ ನೃತ್ಯ. ಲೀಲಾ ಅವರ ಸ್ಕ್ರೀನ್ ಪ್ರೆಸೆನ್ಸ್, ಅವರ ಡ್ಯಾನ್ಸ್ ಈ ಸಿನಿಮಾದ ಹೈಲೈಟ್ ಆಗಿದೆ. ವಿಶೇಷವಾಗಿ ಕುರ್ಚಿ ಮಡತಪೆಟ್ಟಿ ಹಾಡಿನಲ್ಲಿ ಅವರ ಸ್ಟೆಪ್ಸ್ ಪ್ರೇಕ್ಷಕರನ್ನು ಕುಣಿಯುವಂತೆ ಮಾಡುತ್ತದೆ. ಇನ್ನು ಸಂಭಾಷಣೆಗಳು. ತ್ರಿವಿಕ್ರಮ್ ಶ್ರೀನಿವಾಸ್ ಅವರ ಪಂಚ್ ಡೈಲಾಗ್ಗಳು ರಮಣನ ಪಾತ್ರಕ್ಕೆ ಹೆಚ್ಚು ಮೆರುಗು ನೀಡಿವೆ. ಕೆಲವು ಕಡೆ ಎಮೋಷನಲ್ ಡೈಲಾಗ್ಗಳು ಕಣ್ಣೀರು ತರಿಸುತ್ತವೆ. ಸಿನಿಮಾದ ಮೈನಸ್ ಪಾಯಿಂಟ್ ಏನಂದರೆ ಹಳೆಯ ಕತೆ. ತ್ರಿವಿಕ್ರಮ್ ಅವರ ಹಿಂದಿನ ಸಿನಿಮಾಗಳಾದ ಆಲ ವೈಕುಂಠಪುರಂ ಮೂಲೋ ಅಥವಾ ಅತ್ತಾರಿಂಕಿಟಿ ದಾರೆದಿ ತರಹದ ಕೌಟುಂಬಿಕ ಕಥೆಯನ್ನೇ ಇದು ನೆನಪಿಸುತ್ತದೆ. ಹೊಸತನದ ಕೊರತೆ ಇದ್ದು ಕಾಣುತ್ತದೆ. ಇನ್ನು ವಿಲನ್ ಪಾತ್ರಗಳು ನೋಡುವುದಾದರೆ ಸಿನಿಮಾದಲ್ಲಿ ವಿಲನ್ ಪಾತ್ರಗಳು ಅಷ್ಟೊಂದು ಬಲವಾಗಿಲ್ಲ. ಮಹೇಶ್ ಬಾಬು ಎದುರು ನಿಲ್ಲುವಂಥ ಪ್ರಬಲ ಪ್ರತಿಸ್ಪರ್ಧಿ ಇಲ್ಲದಿರುವುದು ಸಿನಿಮಾದ ಗಾಂಭೀರ್ಯವನ್ನು ಕಡಿಮೆ ಮಾಡುತ್ತದೆ. ಇನ್ನು ಇದರ ಸಿನಿಮಾದ ಅವಧಿ ಎಷ್ಟಿದೆ ಅಂದರೆ ಸಿನಿಮಾ ಸುಮಾರು 2 ಗಂಟೆ 40 ನಿಮಿಷಗಳಷ್ಟಿದೆ. ಇನ್ನು ಮೂರನೇ ಭಾಗದಲ್ಲಿ ಕೆಲವು ದೃಶ್ಯಗಳು ಎಳೆದಂತೆ ಭಾಸವಾಗುತ್ತದೆ.
ಇನ್ನು ಸಂಗೀತದ ಬಗ್ಗೆ ಮಾತಾಡೋದಾದರೆ ಅಂದರೆ ಮ್ಯೂಸಿಕ್, ಎಸ್ ತಮನ್ ಅವರ ಸಂಗೀತದಲ್ಲಿ ಹಾಡುಗಳು ಹಿಟ್ ಆಗಿವೆ. ಆದರೆ ಹಿನ್ನೆಲೆ ಸಂಗೀತ ಅಂದರೆ BGM ಕೆಲವು ಕಡೆ ಅಬ್ಬರ ಎನಿಸಿದರೂ ಮಾಶ್ ದೃಶ್ಯಗಳಿಗೆ ಜೀವ ತುಂಬಿದೆ. ಇನ್ನು ಛಾಯಾಗ್ರಹಣ, ಸಿನಿಮಾ ಫೋಟೋಗ್ರಫಿ, ಮನೋಜ್ ಪರಮಹಂಸ ಅವರ ಕ್ಯಾಮೆರಾ ಕೆಲಸ ಅದ್ಭುತವಾಗಿದ್ದು, ಗುಂಟೂರಿನ ಮೆಣಸಿನಕಾಯಿ ಮಾರ್ಕೆಟ್ ಅನ್ನು ಅದ್ಧೂರಿಯಾಗಿ ತೋರಿಸಿದ್ದಾರೆ. ಗುಂಟೂರು ಕಾರಂ ಕೇವಲ ಮಹೇಶ್ ಬಾಬು ಅವರ ಅಭಿಮಾನಿಗಳಿಗೆ ಹಬ್ಬ. ಕಥೆಯಲ್ಲಿ ಲಾಜಿಕ್ ಹುಡುಕದೆ ಕೇವಲ ಎಂಟರ್ಟೈನ್ಮೆಂಟ್ ಮತ್ತು ಮಹೇಶ್ ಬಾಬು ಅವರ ಸ್ವಾಗ್ ನೋಡಲು ಇಷ್ಟಪಡುವವರಿಗೆ ಇದು ಒಂದು ಬಾರಿ ನೋಡಬಹುದಾದ ಒನ್ ಟೈಮ್ ವಾಚ್ ಸಿನಿಮಾ ಆಗಿದೆ. ಈಗ ಈ ಸಿನಿಮಾವನ್ನು ನೀವು ನೆಟ್ಫ್ಲಿಕ್ಸ್ನಲ್ಲಿ ಕನ್ನಡ ಆಡಿಯೋದೊಂದಿಗೆ ವೀಕ್ಷಿಸಬಹುದು. ಕೇವಲ ಮಹೇಶ್ ಬಾಬು ಮಾತ್ರವಲ್ಲದೆ ಇತರೆ ನಟರ ಪಾತ್ರಗಳು ಕತೆಗೆ ಮಹತ್ವದ ತಿರುವು ನೀಡುತ್ತವೆ. ರಮ್ಯಾ ಕೃಷ್ಣ ಅಂದರೆ ವಸುಂಧರಾ ಇವರು ಮಹೇಶ್ ಬಾಬು ತಾಯಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಒಬ್ಬ ಮಂತ್ರಿಯಾಗಿ ಗಾಂಭೀರ್ಯ ಮತ್ತು ಒಬ್ಬ ತಾಯಿಯಾಗಿ ಮಗನ ಮೇಲಿರುವ ಅಸಹಾಯಕ ಪ್ರೀತಿಯನ್ನು ಕಣ್ಣುಗಳೇ ವ್ಯಕ್ತಪಡಿಸಿದ್ದಾರೆ. ಕ್ಲೈಮ್ಯಾಕ್ಸ್ನಲ್ಲಿ ಪ್ರಕಾಶ್ ರಾಜ್ ವೆಂಕಟಸ್ವಾಮಿ ಇವರು ರಮಣನ ತಾತನ ಪಾತ್ರದಲ್ಲಿ ನೆಗೆಟಿವ್ ಛಾಯೆ ಇರುವ ರಾಜಕಾರಣಿಯಾಗಿ ಕಾಣಿಸಿಕೊಂಡಿದ್ದಾರೆ. ತನ್ನ ಸ್ವಾರ್ಥಕ್ಕಾಗಿ ಸ್ವಂತ ಮೊಮ್ಮಗನನ್ನೇ ದೂರ ಮಾಡುವ ಇವರ ಪಾತ್ರ ಪ್ರೇಕ್ಷಕರಲ್ಲಿ ಸಿಟ್ಟು ತರಿಸುವಷ್ಟು ಪರಿಣಾಮಕಾರಿಯಾಗಿದೆ. ಮೀನಾಕ್ಷಿ ಚೌಧರಿ ಇವರು ರಮಣನ ಮಗಳ ಪಾತ್ರದಲ್ಲಿ ಕಾಣಿಸಿಕೊಂಡರು. ಇವರಿಗೆ ಸಿಕ್ಕಿರುವ ಸ್ಕ್ರೀನ್ ಟೈಮ್ ತುಂಬ ಕಡಿಮೆ, ಕೇವಲ ಕೆಲವು ದೃಶ್ಯಗಳಿಗೆ ಮಾತ್ರ ಸೀಮಿತವಾಗಿದ್ದಾರೆ. ಇನ್ನು ಚಿತ್ರದ ಪ್ರಮುಖ ಸನ್ನಿವೇಶಗಳೇನೆಂದರೆ, ಸಿನಿಮಾ ನೋಡುವಾಗ ನೀವು ಈ ದೃಶ್ಯಗಳು ಮಿಸ್ ಮಾಡಬಾರದೆಂದು ನಾ ಈ ಸಿನಿಮಾದಲ್ಲಿ ಹೇಳಕ್ಕೆ ಇಷ್ಟಪಡುತ್ತೇನೆ. ಇಂಟರ್ವಲ್ ಬ್ಯಾಂಗ್ ಸಿನಿಮಾ ಮೊದಲಾರ್ಧ ಕಾಮಿಡಿ ಮತ್ತು ಮಾಸ್ ಎಲಿಮೆಂಟ್ಸ್ನಿಂದ ಕೂಡಿದ್ದರೆ, ವಿರಾಮದ ಸಮಯದಲ್ಲಿ ಬರುವ ಆ್ಯಕ್ಷನ್ ಸೀನ್ ಮತ್ತು ತಾಯಿಯ ಬಗ್ಗೆ ತಿಳಿಯುವ ಸತ್ಯ ಸಿನಿಮಾದ ಹಾದಿಯನ್ನೇ ಬದಲಿಸುತ್ತದೆ. ಇನ್ನು ಮಾರ್ಕೆಟ್ ಫೈಟ್ ಬಗ್ಗೆ ಮಾತಾಡೋದಾದರೆ, ಗುಂಟೂರು ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ನಡೆಯುವ ಫೈಟ್ ಸೀಕ್ವೆನ್ಸ್ ಅತ್ಯಂತ ಸ್ಟೈಲಿಶ್ ಆಗಿ ಮೂಡಿಬಂದಿದೆ. ಇಲ್ಲಿ ಕೆಂಪು ಮೆಣಸಿನ ಪುಡಿಯ ನಡುವೆ ನಡೆಯುವ ಫೈಟ್ ವಿಜುವಲ್ ಆಗಿ ಚೆನ್ನಾಗಿದೆ. ಇನ್ನು ಕ್ಲೈಮ್ಯಾಕ್ಸ್ ಎಮೋಷನ್ ಬಗ್ಗೆ ಮಾತಾಡೋದಾದರೆ, ಕೊನೆಯಲ್ಲಿ ತಾಯಿ ಮತ್ತು ಮಗ ಮುಖಾಮುಖಿಯಾಗಿರುವ ದೃಶ್ಯ ಸಿನಿಮಾ ನೋಡಿದ ಪ್ರೇಕ್ಷಕರಿಗೆ ಸಮಾಧಾನ ನೀಡುತ್ತದೆ. ತ್ರಿವಿಕ್ರಮ್ ಇಲ್ಲಿ ತಮ್ಮ ಮಾರ್ಕ್ ಎಮೋಷನಲ್ ಡೈಲಾಗ್ಗಳನ್ನು ಬಳಸಿದ್ದಾರೆ. ಇನ್ನು ಈ ಮೂವಿಯ ಫ್ಯಾಕ್ಟ್ಸ್ ಏನಂದರೆ, ಬೀಡಿ ಸ್ಟೈಲ್. ಮಹೇಶ್ ಬಾಬು ಈ ಸಿನಿಮಾದಲ್ಲಿ ಪದೇ ಪದೇ ಬೀಡಿ ಸೇದುತ್ತಾರೆ. ಆದರೆ ಚಿತ್ರೀಕರಣದ ಸಮಯದಲ್ಲಿ ಅವರು ಅಸಲಿ ಬೀಡಿ ಬಳಸದೆ ಲವಂಗದಿಂದ ಕ್ಲೋ ಮಾಡಿದ ಗಿಡಮೂಲಿಕೆ ಬೀಡಿಗಳನ್ನು ಬಳಸಿದರಂತೆ. ಇದು ಅವರ ಆರೋಗ್ಯಕ್ಕೆ ತೊಂದರೆ ಆಗಬಾರದು ಎಂಬ ಕಾರಣಕ್ಕೆ. ಇನ್ನು ಸಂಗೀತದ ವಿವಾದ. ಆರಂಭದಲ್ಲಿ ಈ ಸಿನಿಮಾದ ಹಾಡುಗಳು ಅಷ್ಟೊಂದು ಇಷ್ಟವಾಗಿರಲಿಲ್ಲ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗಿತ್ತು. ಆದರೆ ಕುರ್ಚಿ ಮಡದ ಪೆಟ್ಟಿ ಹಾಡು ಬಿಡುಗಡೆಯಾದ ಮೇಲೆ ಇಡೀ ದೇಶಾದ್ಯಂತ ವೈರಲ್ ಆಯಿತು. ಇನ್ನು ಕಥೆಯ ಬದಲಾವಣೆ ಏನಂದರೆ, ಮೂಲತಃ ಈ ಸಿನಿಮಾವನ್ನು ಬೇರೆ ಕಥೆಯೊಂದಿಗೆ ಶುರು ಮಾಡಲಾಯಿತು. ಆದರೆ ಕೆಲವು ಕಾರಣಗಳಿಂದ ತ್ರಿವಿಕ್ರಮ್ ಸ್ಕ್ರಿಪ್ಟ್ ಬದಲಿಸಿ ಈ ತಾಯಿ ಮಗನ ಸೆಂಟಿಮೆಂಟ್ ಕಥೆಯನ್ನು ಅಂತಿಮಗೊಳಿಸಿದರು. ಇನ್ನು ಈ ಸಿನಿಮಾ ಯಾರಿಗೆ ಇಷ್ಟವಾಗುತ್ತೆ ಅಂದರೆ, ಮಹೇಶ್ ಬಾಬು ಡೈ ಹಾರ್ಡ್ ಫ್ಯಾನ್ಸ್ ಅವರ ಮ್ಯಾನರಿಸಮ್ ಮತ್ತು ಎನರ್ಜಿ ನೋಡಲು ಇಷ್ಟಪಡುವವರಿಗೆ ಇದು ಹಬ್ಬದಂತಿದೆ. ಫ್ಯಾಮಿಲಿ ಆಡಿಯನ್ಸ್ ಬಗ್ಗೆ ವಾರಾಂತ್ಯದಲ್ಲಿ ಕುಟುಂಬದ ಜೊತೆ ಕುಳಿತು ಒಂದು ಕಮರ್ಷಿಯಲ್ ಸಿನಿಮಾ ನೋಡಬೇಕು ಅನ್ನೋರಿಗೆ ಇದು ಸೂಕ್ತವಾಗಿದೆ. ಇನ್ನು ಆ್ಯಕ್ಷನ್ ಪ್ರಿಯರಿಗೆ ಹೇಳುವುದಾದರೆ, ಸ್ಟೈಲಿಶ್ ಫೈಟ್ ಮತ್ತು ಮಾಸ್ ಡೈಲಾಗ್ಗಳನ್ನು ಇಷ್ಟಪಡುವವರಿಗೆ ಈ ಸಿನಿಮಾ ಖಂಡಿತ ಇಷ್ಟವಾಗುತ್ತದೆ. ಸಂಭಾಷಣೆಗಳ ಮ್ಯಾಜಿಕ್ ಅಂದರೆ, ನಿರ್ದೇಶಕ ತ್ರಿವಿಕ್ರಮ್ ಅವರನ್ನು ಮಾತಿನ ಮಾಂತ್ರಿಕ ಎಂದು ಕರೆಯಲಾಗುತ್ತದೆ. ಈ ಸಿನಿಮಾದಲ್ಲಿ ಅವರು ಮಹೇಶ್ ಬಾಬು ಅವರಿಗೆ ನೀಡಿದ ಕೆಲವು ಡೈಲಾಗ್ಗಳು ತುಂಬ ಫೇಮಸ್ ಆಗಿವೆ. ಗುಂಟೂರು ಶೈಲಿ ಅಂದರೆ, ಬೀಡಿ ಹಚ್ಚಿದ್ರೆ ಹೊಗೆ ಬರಬೇಕು,
ರಮಣ್ ಮಾತಾಡಿದರೆ ಕಿಚ್ಚು ಹಚ್ಚಬೇಕು ಎಂಬ ಮಾದರಿಯ ಮಾಸ್ ಡೈಲಾಗ್ಗಳು ಥಿಯೇಟರ್ನಲ್ಲಿ ಸಿಳ್ಳೆ ಸಿಗ್ತಿವೆ. ಇನ್ನು ಎಮೋಷ್ನಲ್ ಟಚ್ ಏನಂದರೆ, ಅಮ್ಮ ಅಂದರೆ ಕೇವಲ ಒಂದು ಸಂಬಂಧ ಅಲ್ಲ, ಅದು ಒಂದು ನಂಬಿಕೆ ಎನ್ನುವಂಥ ಸಾಲುಗಳು ತಾಯಿ ಮಗನ ಸೆಂಟಿಮೆಂಟ್ ಪುಷ್ಟಿ ನೀಡುತ್ತದೆ. ಇನ್ನು ಈ ಸಿನಿಮಾದ ಬಾಕ್ಸ್ ಆಫೀಸ್ ಗಳಿಕೆಯ ಬಗ್ಗೆ ಮಾತಾಡೋದಾದರೆ, ಸಿನಿಮಾ ವಿಮರ್ಶಕಗಳು ಮಿಶ್ರವಾಗಿದ್ದರೂ ಮಹೇಶ್ ಬಾಬು ಅವರ ಸ್ಟಾರ್ ಪವರ್ನಿಂದಾಗಿ ಸಿನಿಮಾ ಒಳ್ಳೆಯ ಹಣ ಮಾಡಿದೆ. ಓಪನಿಂಗ್ ಡೇ ಅಂದರೆ ಮೊದಲನೇ ದಿನವೇ ವಿಶ್ವಾದ್ಯಂತ ಸುಮಾರು 90ಕ್ಕಿಂತ ಹೆಚ್ಚು ಕೋಟಿ ಗಳಿಸಿ ದಾಖಲೆ ಬರೆಯಿತು. ಒಟ್ಟು ಗಳಿಕೆ ಸಿನಿಮಾ ಒಟ್ಟಾರೆಯಾಗಿ 200 ಕೋಟಿಗೂ ಅಧಿಕ ಮೊತ್ತವನ್ನು ಕಲೆಕ್ಷನ್ ಮಾಡಿದೆ ಎಂದು ವರದಿಯಾಗಿದೆ. ವಿಶೇಷವಾಗಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಭರ್ಜರಿ ಪ್ರದರ್ಶನ ಕಂಡಿತು. ಇನ್ನು ಸಂಗೀತ ಮತ್ತು BGM ವಿಶ್ಲೇಷಣೆ ಬಗ್ಗೆ ಸ್ವಲ್ಪ ನೋಡುವುದಾದರೆ, ಎಸ್ ತಮನ್ ಅವರ ಸಂಗೀತದ ಬಗ್ಗೆ ಕೆಲವು ಆಸಕ್ತಿದಾಯಕ ಅಂಶಗಳು ನೋಡೋಣ. ಕುರ್ಚಿ ಮಡದ ಪೇಟಿ ಕ್ರೇಜ್. ಈ ಹಾಡು ಕೇವಲ ತೆಲುಗಿನಲ್ಲಿ ಮಾತ್ರವಲ್ಲದೆ ಇಡೀ ಭಾರತದಲ್ಲಿ ವೈರಲ್ ಆಯಿತು. ಇನ್ಸ್ಟಾಗ್ರಾಮ್ ರೀಲ್ನಲ್ಲಿ ಇದು ಟ್ರೆಂಡಿಂಗ್ ಆಯಿತು. ಮತ್ತು ಹಿನ್ನೆಲೆ ಸಂಗೀತ, ಆ್ಯಕ್ಷನ್ ಸೀನ್ಗಳಲ್ಲಿ ಬರುವ BGM ಪ್ರೇಕ್ಷಕರಿಗೆ ರೋಮಾಂಚನ ನೀಡುತ್ತದೆ. ಆದರೆ ಕೆಲವು ಕಡೆ ಸೌಂಡ್ ಜಾಸ್ತಿ ಆಯಿತು ಎಂಬ ಟೀಕೆಯು ಕೇಳಿಬಂದಿದೆ. ಇನ್ನು ಈ ಸಿನಿಮಾದಿಂದ ನಾವು ಕಲಿಯುವ ಅಂಶ ಯಾವ್ಯಾವ ಅಂದರೆ, ಕುಟುಂಬದ ಮಹತ್ವ. ಎಷ್ಟೇ ರಾಜಕೀಯ ಅಥವಾ ಹಣದ ಆಮಿಷವಿದ್ದರೂ ರಕ್ತ ಸಂಬಂಧಗಳನ್ನು ಕಡೆಗಣಿಸಬಾರದು ಎಂಬ ಸಂದೇಶ ಇಲ್ಲಿದೆ. ಛಲ, ತನ್ನ ತಾಯಿಯ ಪ್ರೀತಿಗಾಗಿ ಮತ್ತು ಸತ್ಯಕ್ಕಾಗಿ ರಮಣ್ ಪಡುವ ಹಠ ಯುವಕರಿಗೆ ಸ್ಫೂರ್ತಿದಾಯಕವಾಗಿದೆ. ಪೋಷಕ ಪಾತ್ರಗಳ ವಿಶ್ಲೇಷಣೆ ಏನಂದರೆ, ಸಿನಿಮಾದಲ್ಲಿ ಕೇವಲ ನಾಯಕ ನಾಯಕಿ ಮಾತ್ರವಲ್ಲದೆ ಕತೆಗೆ ಜೀವ ತುಂಬಿದ ಇತರ ಪಾತ್ರಗಳ ವಿವರವನ್ನು ನೋಡೋಣ. ಈಶ್ವರಿ ರಾವ್ ರಮಣನ ಅತ್ತೆಯ ಪಾತ್ರದಲ್ಲಿ ಇವರು ಬಹಳ ಪಕ್ವವಾಗಿ ನಟಿಸಿದ್ದಾರೆ. ರಮಣನಿಗೆ ತಾಯಿಯ ಪ್ರೀತಿ ನೀಡುವ ಈ ಪಾತ್ರವು ಸಿನಿಮಾದಲ್ಲಿ ಎಮೋಷನಲ್ ಬ್ಯಾಲೆನ್ಸ್ ಕಾಪಾಡುತ್ತದೆ. ಮುರಳಿ ಶರ್ಮಾ ಶ್ರೀಲೀಲಾ ಅವರ ತಂದೆಯಾಗಿ ಇವರು ಕಾಮಿಡಿ ಮತ್ತು ಸೀರಿಯಸ್ ಎರಡು ಶೇಡ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಮಹೇಶ್ ಬಾಬು ಜೊತೆಗಿನ ಇವರ ಕಾಂಬಿನೇಷನ್ ದೃಶ್ಯಗಳು ನಗು ತರಿಸುತ್ತವೆ. ವೆನ್ನಿಲ್ಲಾ ಕಿಶೋರ್ ಇವರು ಸಿನಿಮಾದಲ್ಲಿ ಕಾಮಿಡಿ ರಿಲೀಫ್ ನೀಡಲು ಪ್ರಯತ್ನಿಸಿದ್ದಾರೆ. ಇವರ ಓನ್ ಲೈನರ್ ಡೈಲಾಗ್ಗಳು ಯುವ ಪ್ರೇಕ್ಷಕರಿಗೆ ಇಷ್ಟವಾಗುತ್ತದೆ. ತ್ರಿವಿಕ್ರಮ್ ಅವರ ನಿರ್ದೇಶನದ ಶೈಲಿ ಏನಂದರೆ, ತ್ರಿವಿಕ್ರಮ್ ಅವರು ಯಾವಾಗಲೂ ತಮ್ಮ ಸಿನಿಮಾಗಳಲ್ಲಿ ಸಂಪ್ರದಾಯ ಮತ್ತು ಆಧುನಿಕತೆಯನ್ನು ಮಿಕ್ಸ್ ಮಾಡುತ್ತಾರೆ.